ಪ್ರಶ್ನೋತ್ತರ 12ನೇ ದಿವಸ. ಪ್ರಶ್ನೋತ್ತರ 12ನೇ ದಿವಸ. ಪ್ರಶ್ನೋತ್ತರ 12ನೇ ದಿವಸವನ್ನು ನೀವು ಇವತ್ತು ಕೇಳ್ತಾ ಇದ್ದೀರಿ. ದೇವಾದಿದೇವ ಪಾರ್ಶ್ವನಾಥ ಭಗವಾನರಿಗೆ, ಮಹಾವೀರ ಭಗವಾನರಿಗೆ, ಪರಮಪೂಜ್ಯ ಆಚಾರ್ಯಾಚಾರ್ಯ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ, ಆಚಾರ್ಯತ್ನ ಬಾಬುಲಿಂಗ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ದೀಕ್ಷಾ ಗುರು ಉಪದೇಶ ಅರತ್ಬಲಿಂಗ ಮಹಾರಾಜರಿಗೆ, ಇನ್ನು ನೋಡಪ್ಪ ನಿನ್ನೆದು ಪ್ರಶ್ನೆಗಳು ಹಿಂಗೆ ನಡೀತಾ ಇದ್ದು ಇರಲಿ. ಅದಾದ ನಂತರ ಈಗ ಸ್ವಲ್ಪ ಬೇಗ ಬೇಗ ಪ್ರಶ್ನೆಗಳನ್ನು ಕೇಳ್ರಿ. ಇನ್ನು ಸಾಕಷ್ಟು ಜನ ಬಂದಿಲ್ಲ ಅಂದರೆ ಈಗ ಎಷ್ಟು ಜನ ಬಂದಿದ್ದೀರಿ ನೋಡ್ರಿ, ಅವರೇ ಪ್ರಶ್ನೆಯನ್ನು ಪ್ರಾರಂಭ ಮಾಡಿರಿ. ಮತ್ತೆ ಬಂದವರಿಗೆ ನೀವು ಏನು ರೆಕಾರ್ಡ್ ಮಾಡಿದಿರ ಅದನ್ನ ಕೊಡ್ರಿ. ಇರಲಿ, ಫಾಸ್ಟಾಗಿ ಪ್ರಶ್ನೆ ಈ ಕಡೆಯಿಂದ ಬರ್ರಿ, ಫಾಸ್ಟ್ ಕೇಳ್ರಿ. ಕೇಳಿ ಸ್ವಲ್ಪ ಫಾಸ್ಟ್. ಹಳೆ ಶಾಸ್ತ್ರದಲ್ಲಿ ಪಂಚಾಮೃತ ಅಭಿಷೇಕ ಸಿದ್ಧ ಮಾಡಕ್ ಆಗತ್ತೇನ್ರಿ ಮಹಾರಾಜರೇ? ಭಾರಿ ಒಳ್ಳೇದಪ್ಪ. ಇವರಿಗೆ ಪ್ರಶ್ನೆ ಏನು ಕೇಳಿದ್ರು ಗೊತ್ತಾ? ಹಳೇ ಶಾಸ್ತ್ರದಲ್ಲಿ ನೀವು ಪಂಚಾಮೃತ ಅಭಿಷೇಕವನ್ನು ಸಿದ್ಧ ಮಾಡೋಕ್ಕಾಗುತ್ತಾ ಮಹಾರಾಜರೇ? ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ನಿನ್ನೆ ಪ್ರಶ್ನೋತ್ತರದಲ್ಲಿ ಈ ವಿಷಯ ನಡೆದಿತ್ತು. ಹಳೆ ಶಾಸ್ತ್ರದಲ್ಲಿ ಆ ರೆಕಾರ್ಡ್ ಇಲ್ಲ ಅಂತ. ಈಗ ಸಿದ್ಧ ಮಾಡೋಕ್ಕಾಗುತ್ತೆ, ಬಹಳ ಸುಲಭವಾಗಿ ಸಿದ್ಧ ಮಾಡೋಕ್ಕಾಗುತ್ತೆ. ಕೇಳ್ರಿ. ಹಳೆಯ ಶಾಸ್ತ್ರಗಳು ಅಂತ ನಾವು ಕುಂದ ಆಚಾರ್ಯರದ್ದು ಮತ್ತು ಆಚಾರ್ಯ ಭೂತಬಲಿ ಪಶುದಂತೆ ಇವ್ರದ್ದೆಲ್ಲನೂ ಮಾನಿಸ್ತೀವಿ. ಷಟ್ಕಂಠ ಆಗಮ ಆದಿ ಶಾಸ್ತ್ರಗಳು. ಅದರಲ್ಲಿ ಕುಂದ ಆಚಾರ್ಯರ ಶಾಸ್ತ್ರಗಳು ಸರ್ವಮಾನ್ಯ ಇದೆ. ಎಲ್ಲ ಪಕ್ಷದಲ್ಲೂ ಮತ್ತು ಎಲ್ಲ ಪಂಥಗಳಲ್ಲೂ ಕೂಡ ಕುಂದ ಆಚಾರ್ಯರನ್ನು ಎಲ್ಲರೂ ಮಾನಿಸ್ತಾರೆ. ಕುಂದ ಆಚಾರ್ಯರು ಬರೆದಿರೋಂತಹ 2000 ವರ್ಷದ ಹಿಂದೆ ಬರೆದಿರೋಂಥ ಶಾಸ್ತ್ರ ಮೂಲಾಚಾರ ಶಾಸ್ತ್ರದ ಗಾಥಾ ನಂಬರ್ 1082 1082 ಮತ್ತು 1083. ಇದು ಪೇಜ್ ನಂಬರ್ ಅಲ್ಲ, ಗಾಥಾ ನಂಬರ್. ಅರ್ಥ ಆಯ್ತು? ಅದ್ರ ಒಳಗಡೆ ಅಂದರೆ ಗಾಥಾ ನಂಬರ್ 1082 1083 ಅದರೊಳಗಡೆ ಸ್ಪಷ್ಟ ಉಲ್ಲೇಖ ಇದೆ. ಅಂದರೆ ಪಂಚಾಮೃತ ಅಭಿಷೇಕ ಮಾಡ್ರಿ ಅಂತ ಉಲ್ಲೇಖ ಇಲ್ಲ. ಅದರೊಳಗಡೆ ಏನು ಉಲ್ಲೇಖ ಇದೆ ಅಂದರೆ 5ನೇ ಸಮುದ್ರದ ನೀರಿನ ಸ್ಪರ್ಶ ರಸ ಗಂಧ ವರ್ಣ ಹಾಲಿದೆ. ಅಂದರೆ ಅದನ್ನು ನೀವು ಅಕಸ್ಮಾತ್ ಸ್ಪರ್ಶ ಮಾಡಿದ್ರೆ ಅದು ಹಾಲೇ ಇದೆ. ಅಂದರೆ ನಮ್ಮ ಹಾಲಿನ ಸ್ಪರ್ಶ ರಸ ನೀವು ಕುಡಿದ್ರೂ ಕೂಡ ಇಲ್ಲಿಂದ ಹಾಲಿನ ರೀತಿಯೇ ಸೇಮ್, ನಿಮ್ಗೇನು ಗೊತ್ತಾಗಲ್ಲ. ಸ್ಪರ್ಶ ರಸ ಗಂಧ ಅದನ್ನು ಮೂಸಿದ್ರೂ ಕೂಡ ಅದೇ ಸುಗಂಧ. ಸ್ಪರ್ಶ ರಸ ಗಂಧ ವರ್ಣ, ಇಲ್ಲಿಯ ಹಾಲು ಅಲ್ಲಿ ಹಾಲು ವ್ಯತ್ಯಾಸ ಕಣ್ಣಿಗೆ ಕಾಣೋದಕ್ಕೆ ಎರಡನೇ. ಅಂದರೆ ಹಾಲೇ ಇದೆ ಅದು. ಅರ್ಥ ಆಯಿತು? 5ನೇ ಸಮುದ್ರದಲ್ಲಿ ಹಾಲೇ ಇದೆ. 5ನೇ ಸಮುದ್ರದಲ್ಲಿ ಹಾಲೇ ಇದೆ. ಅದನ್ನು ತಗೊಂಬಂದು 5ನೇ ಸಮುದ್ರದ ಹಾಲನ್ನು ತಗೊಂಬಂದು ಎಲ್ಲ ತೀರ್ಥಂಕರಿಗೆ ಅಭಿಷೇಕ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿದೆ. ಎಲ್ಲ ಕಡೆ ನೀವು ಓದಿದ್ದೀರಿ, ನಿಮ್ಗೆ ಗೊತ್ತಿದೆಯಪ್ಪ. ನೀವಂತೂ ಇದರಲ್ಲಂತೂ ಇವರು ಹುಡುಗರಂತೂ ಸಾಮಾನ್ಯ ನನಗೆ ಗೊತ್ತಿದ್ದಂಗೆ ಹರಿವಂಶ ಪುರಾಣ, ಪದ್ಮಪುರಾಣ, ಮಹಾಪುರಾಣ ಎಲ್ಲ ಸ್ವಸ್ಥ ಪೂರ ಇವರಿಗೆ ಅಭ್ಯಾಸ ಆಗಿದೆ. ಎಲ್ಲ ಇಲ್ಲಿ ಏನು ಕೂದಿದಾರಲ್ಲ ಇವರು, ಹಾಗೆ ಇರಲಿ. ಅದಾದ ನಂತರ ಇನ್ನು ಮುಂದೆ ಕೇಳ್ರಿ. ಈಗ ಎಲ್ಲ ತೀರ್ಥಂಕರರಿಗೆ ಅಂದರೆ ತೀರ್ಥಂಕರರು ಇಲ್ಲಿ ಹುಡ್ತಾ ಈ ಭೂಮಿ ಮೇಲೆ ಅಥವಾ ವಿದೇಶದಲ್ಲಿ ಹುಡ್ತಾ ಅನಾದಿ ಕಾಲದಿಂದ ಹುಡ್ತಿದ್ದಾರೆ. ಮತ್ತು ಅನಂತ ಕಾಲ ತನಕ ಇನ್ನು ಹುಡ್ತಿರ್ತಾರೆ ಮುಂದೆ. ಆ ಎಲ್ಲ ತೀರ್ಥಂಕರಗಳಿಗೆ 5ನೇ ಸಮುದ್ರದಿಂದ ಸುದರ್ಶನ ಮೇರು ಅಥವಾ ಬೇರೆ ಮೇರುಗಳ ಮೇಲೆ ಅವರಿಗೆ ಪಾಂಡುಶಿಲೆ, ಪಾಂಡುಕಂಬಲ, ರಕ್ತಕಂಬಲ ಆದಿ ಬೇರೆ ಬೇರೆ ಶಿಲೆಗಳ ಮೇಲೆ ಹಾಲಿನಿಂದ ಅಭಿಷೇಕ ಆಗುತ್ತೆ. ಅರ್ಥ ಆಯ್ತು? ನೀರಿನಿಂದ ಅಲ್ಲ, ಹಾಲಿನಿಂದ. ಗೊತ್ತಾಯ್ತು? ಯಾವುದರಿಂದ? ಹಾಲಿನಿಂದ ಅಭಿಷೇಕ ಆಗುತ್ತೆ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಹಾಲು, ಮೊಸರು, ತುಪ್ಪ ಇದೆಲ್ಲ ಉಪಲಬ್ಧ ಇದೆ. ಅಂದರೆ 3 ಗೋರ್ಸ. ಮತ್ತು ಒಂದೇ ಹಾಲಿನಲ್ಲಿ ನೀರಿನ ಅಂಶ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ನೀರಿನಲ್ಲೂ ಕೂಡ ಅಭಿಷೇಕ ಮಾಡ್ತೀವಿ. ಮತ್ತು ಹಾಲು ಸ್ವೀಟ್ ಕೂಡ ಇರುತ್ತೆ. ಆದ್ದರಿಂದ ನಾವು ಸಕ್ಕರೆ ರಸ ಅಥವಾ ಕಬ್ಬಿನ ರಸದಿಂದ ಅಭಿಷೇಕ ಮಾಡ್ತೀವಿ. ಅಲ್ಲಿ ಪಂಚಾಮೃತ ಆಯಿತು. ಯಾಕೆಂದರೆ ಪಂಚಾಮೃತ ಅಭಿಷೇಕದ ಡೀಟೇಲ್ ಮೊನ್ನೆ ನಿಮಗೆ ಮುಗಿದಿತ್ತು, ಹೇಳಿದ್ವಿ. ಅದರಲ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಅದು. ಆದ್ದರಿಂದ ಅದನ್ನು ಮತ್ತೊಂದು ಸಲ ಹೇಳೋದಿಲ್ಲ, ಯಾಕೆಂದರೆ ಸಮಯ ಹಾಳಾಗ್ತದೆ. ನಿಮಗೆ ಗೊತ್ತಾಯಿತು ಮಕ್ಕಳೇ. ಆದ್ದರಿಂದ ನಾವು ಭಗವಾನ್ರ ಪಂಚಾಮೃತಾಭಿಷೇಕ ಮಾಡ್ತೀವಿ. ಈ ಪಂಚಾಮೃತಾಭಿಷೇಕ ಅನಾದಿ ಕಾಲದಿಂದ ಇದೆ ಮತ್ತು ಅನಂತ ಕಾಲ ತನಕ ನಡೀತೆ. ಈಗ ಇವ್ರು ಹೇಳ್ತಾರೆ ಅಷ್ಟೇ ಹಳೆ ಶಾಸ್ತ್ರದ ಇಲ್ಲ ಅಂತೇಳಿ. ಅದು ಆ ಥರ ಇವರು ಸಿದ್ಧ ಮಾಡೋದಕ್ಕೆ ಆಗಲ್ಲ. ಇದು ಹಳೆ ಶಾಸ್ತ್ರದಲ್ಲಿ ಇಲ್ಲ ಅಂತಾರಲ್ಲ ಇವರು. ನೀವೊಂದು ಕೆಲಸ ಮಾಡಿರಿ. ಹಳೆ ಶಾಸ್ತ್ರ ಅಂದರೆ ಷಟ್ಕಂಡಾಗಮ, ನಿಯಮ ಸಾರ್, ಅಷ್ಟಪಾವಡ, ಪ್ರವಚನ ಸಾರ್ ಮತ್ತು ಇಂಥ ಹಳೆ ಶಾಸ್ತ್ರದಲ್ಲಿ ಎಲ್ಲನ ನೀವು ಕೇಳಿ. ನಮಗೆ ರಾಮಾಯಣ ಬೇಕು.
ಎಲ್ಲಿದೆ ಅಂತ ಅವ್ರಿಗೆ ತೋರಿಸ್ಕೊಡ್ರಿ. ಅವ್ರು ರಾಮಾಯಣ ತೋರಿಸ್ಕೊಟ್ಬಿಡ್ಲಿ. ಅದ್ರಾಗೆ ರಾಮಾಯಣ ಬೇಕು, ಮಹಾಭಾರತ ಬೇಕು, ಎಲ್ಲಿದೆ ಅದರೊಳಗಡೆ? ಇಲ್ಲ. ಆ ಶಾಸ್ತ್ರಗಳು ಬೇರೆ, ಆ ಶಾಸ್ತ್ರಗಳು ಪ್ರಥಮಾನುಯೋಗ ಶಾಸ್ತ್ರಗಳು. ಅದನ್ನು ನಾವು ಮಾನಿಸಲೇಬೇಕು. ಯಾಕೆಂದರೆ ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ 4 ಅನುಯೋಗ ಇದೆ. ಪ್ರಥಮಾನುಯೋಗನ ಪ್ರಪ್ರಥಮವಾಗಿ ಮಾನಿಸೋದಕ್ಕೆ ಬಂದರೆ ಯಾರಿಗೆ ಎಲ್ಲೂ ಸಮಸ್ಯೆ ಇಲ್ಲ. ಇವರು ಪ್ರಥಮಾನುಯೋಗದ ಅಶ್ರದ್ಧಾನೆ, ಅಂದರೆ ಇವರು ಶ್ರದ್ಧಾನೆ ಅಲ್ಲ. ಆದ ಕಾರಣದಿಂದಲೇ ಈ ಇಷ್ಟೆಲ್ಲ ಹಾನಿಯಾಗಿ ಇಷ್ಟೆಲ್ಲ ಇವರೆಲ್ಲ ಅಪಪ್ರಚಾರ ಮಾಡಿ ನಮ್ಮ ಮನುಷ್ಯರನ್ನ ದಿಕ್ಕು ತಪ್ಪಿಸ್ತಿದ್ದಾರೆ ಅಷ್ಟೇ. ಇದು ಸುಳ್ಳಿದೆ. ಇವ್ರು ಏನು ಪ್ರಚಾರ ಮಾಡ್ತಿದಾರಲ್ಲ ತೆರಪಂಥವ್ರು, ಖಾಲಿ ಜಲಾಭಿಷೇಕ ಮಾಡ್ರಿ ಅಂತ, ಇದು ಮನುಷ್ಯರನ್ನ ದಿಕ್ಕು ತಪ್ಪಿಸಿ ಅವರನ್ನು ಈ ಶಾಸ್ತ್ರದಿಂದ ವಿಚಲಿತ ಮಾಡಿ, ಶಾಸ್ತ್ರದ ಮೇಲೆ ಅವರ್ಣವಾದ ಮಾಡಿ ಅನ್ಯಾಯ ಇದೆ. ಇದು ಶಾಸ್ತ್ರದ ಮೇಲೆ ದೊಡ್ಡ ಮಹಾ ಅನ್ಯಾಯ ಇದೆ. ಇದು ಮಾಡಬಾರ್ದು. ಎಷ್ಟಂದ್ರೆ ಒಳ್ಳೇದಲ್ಲ ಇದು ಅಷ್ಟೇ. ನಮ್ಮ ಆಗಮ ಪರಂಪರದ ಎಲ್ಲ ಸಾಧುಗಳು ಒಕ್ಕೊರಳಿನಿಂದ ಹೇಳ್ತಾರೆ, ಇದು ಒಳ್ಳೇದಲ್ಲ, ಒಳ್ಳೆ ಕೆಲಸ ಅಲ್ಲ, ಒಳ್ಳೆ ಗತಿಗೆ ಹೋಗುವಂಥ ಕೆಲಸ ಅಲ್ಲ. ಭಗವಾನರ ಅಭಿಷೇಕವನ್ನು ನಿಲ್ಲಿಸುವಂಥವ್ರು ದುರ್ಗತಿಗೆ ಹೋಗ್ತಾರೆ. ಅದು ಬಿಟ್ಟುಬಿಡ್ರಿ ನಿಮಗೆ. ಆಮೇಲೆ ಅವ್ರು ಎಲ್ಲಿಗೆ ಬೇಕಾದ್ರೆ ಹೋಗಲಿ, ಆ ವಿಷಯ ಅಲ್ಲ. ನಿಮಗೆ ನಾವು ಶಾಸ್ತ್ರ ಹೇಳಿದ್ದೀವಿ ಅಷ್ಟೇ. ಯಾರ್ಯಾರಿಗೆ ಅವ್ರವ್ರ ಕರ್ಮ ಇದೆ ಅವ್ರವ್ರ ಆ ದಿಕ್ಕಿಗೆ ಹೋಗ್ತಾರೆ. ನಿಮಗೆ ಎಲ್ಲಿಗೆ ಹೋಗಬೇಕು ನೀವು ಶಾಸ್ತ್ರ ನೋಡ್ಕೊಂಡು ತೀರ್ಮಾನ ಮಾಡಿರಿ ಅಷ್ಟೇ. ನಾವು ಹೇಳ್ತೀವಿ ಅಂತಲ್ಲ, ಶಾಸ್ತ್ರ ನಿಮಗೆ ಕೊಡ್ತೀವಿ, ನೀವು ಶಾಸ್ತ್ರವನ್ನು ನೋಡಿ ತೀರ್ಮಾನ ಮಾಡಿರಿ ಅಷ್ಟೇ. ಆಯಿತು? ಹಾಂ, ಇನ್ನು ಇದಾಗಲಿ. ಇನ್ನು ಮುಂದಿನ ಪ್ರಶ್ನೆ ಕೇಳ್ರಪ್ಪ. ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಆಚಾರ್ಯರು ಪಂಚಾಮೃತ ಅಭಿಷೇಕವನ್ನ ಬರೆದಿದ್ದಾರೆ ಮಹಾರಾಜಿ? ಹಾಂ, ಇದು ಒಳ್ಳೆ ಪ್ರಶ್ನೆ ನೋಡ್ರಿ. ಇವ್ರು ಏನು ಕೇಳಿದ್ರು ಈಗ? ಎಂತ ಕೇಳಿದ್ರು? ಇವ್ರು ಏನು ಕೇಳಿದ್ರು ಅಂದರೆ, ನಾನು ಹೇಳಿದೆ ಕುಂದಾಚಾರ್ಯರು ಬರ್ದಿರಂತ, ಅಂದರೆ ಅವ್ರು ಪಂಚಾಮೃತ ಅಭಿಷೇಕ ಮಾಡ್ರಿ ಅಂತ ಬರೆದಿಲ್ಲ. ಅರ್ಥ ಆಯ್ತೇನಾ? ಆದರೆ 5ನೇ ಸಮುದ್ರದೊಳಗಡೆ ಏನು ಇದೆ ಅಂತ ಬರೆದಿದ್ದಾರೆ. ಎಲ್ಲರಿಗೂ ನಿಮಗೆ ಗೊತ್ತಿದೆ, ಎಲ್ಲ ಶಾಸ್ತ್ರದಲ್ಲಿ ನೀವು ಎಷ್ಟೋ ಶಾಸ್ತ್ರದಲ್ಲಿ ಓದಿದ್ದೀರಿ, 5ನೇ ಸಮುದ್ರದಿಂದ ಭಗವಾನರ ಅಭಿಷೇಕ ಆಗುತ್ತೆ ಹಾಲಿನಿಂದ. ಇದು ಎಲ್ಲರಿಗೂ ಗೊತ್ತಿದೆ. ಅರ್ಥ ಆಯಿತು? ಅದನ್ನು ಸಿದ್ಧ ಮಾಡೋದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇ, ಬಾಕಿದ್ದೇನಿಲ್ಲ. ಪಂಚಾಮೃತ ಅಭಿಷೇಕವನ್ನೇ ನೀವು ಹಿಂಗೆ ಮಾಡ್ರಿ ಅಂತ ಕುಂದಾಚಾರ್ಯನು ಬರೆದಿಲ್ಲ ಆ ಶಾಸ್ತ್ರದೊಳಗಡೆ. ಅವ್ರು ಹಂಗೆ ಬರೆದಿಲ್ಲ. ಅರ್ಥ ಆಯಿತು? ಇನ್ನು ಮುಂದೆ ಸ್ಪಷ್ಟವಾಗಿ ಪಂಚಾಮೃತ ಅಭಿಷೇಕ ಬರೆದಿರೋಂಥ ಆಚಾರ್ಯರು ನಿಮ್ಗೆ ಈಗ ಬೇಕು. 1350 ವರ್ಷದ ಹಿಂದೆ ಭಾಳ ದೊಡ್ಡದು ಒಬ್ಬರು ಆಚಾರ್ಯರಾದರು. ಅವ್ರ ಹೆಸರು, ಅವರೆಲ್ಲ ಭಾಳ ಪ್ರಸಿದ್ಧ ಆಚಾರ್ಯರವರು. ಅವ್ರ ಹೆಸರು ಆಚಾರ್ಯ ಭಗವಾನ್ ರವಿಶೇಣ್. ರವಿಶೇಣರ ಪದ್ಮಪುರಾಣ ಶಾಸ್ತ್ರ ಇದೆ. ಅದು 3 ಭಾಗದಲ್ಲಿ ಉಪಲಬ್ಧ ಇದೆ ಸಂಸ್ಕೃತದಲ್ಲಿ. ಅದು ಹಿಂದಿ ಟೀಕಾ ಕೂಡ ಈಗ ಆಗಿದೆ. ಎಲ್ಲನೂ ಪನ್ನಲಾಲ್ ಸಾಹಿತ್ಯಾಚಾರ್ಯ ಎಲ್ಲನೂ ಹಿಂದಿ ಟೀಕಾ ಮಾಡಿದ್ದಾರೆ ಇದೆ. ಅದ್ರ ಒಳಗಡೆ ಸ್ಪಷ್ಟ ಹೇಳಿದ್ದಾರೆ ಅವರು, ಪಂಚಾಮೃತ ಅಭಿಷೇಕ ಅಂದರೆ ಹಾಲಿನಿಂದ ಅಭಿಷೇಕ ಮಾಡೋರು ಯಾವ ಸ್ವರ್ಗಕ್ಕೆ ಹೋಗಿ ಹುಡ್ತಾರೆ, ಅವ್ರಿಗೆ ಏನು ಫಲ ಸಿಗುತ್ತೆ. ಮೊಸರಿನಿಂದ ಅಭಿಷೇಕ ಮಾಡೋರು ಯಾವ ಸ್ವರ್ಗಕ್ಕೆ ಹೋಗಿ ಹುಡ್ತಾರೆ, ಅವ್ರಿಗೆ ಏನು ಫಲ ಸಿಗುತ್ತೆ. ತುಪ್ಪದಿಂದ ಅಭಿಷೇಕ ಮಾಡೋರು ಎಲ್ಲಿ ಹುಡ್ತಾರೆ, ಅವ್ರಿಗೆ ಏನು ಸುಖ ಸಿಗುತ್ತೆ. ಎಲ್ಲನೂ ಇಷ್ಟು ಸ್ವಚ್ಛವಾಗಿ ಹೇಳಿದ್ದಾರೆ ಪದ್ಮಪುರಾಣದೊಳಗಡೆ. ಅದ್ಭುತ ಅದು. ಯಾಕೆಂದರೆ ಪದ್ಮಪುರಾಣದ ಸ್ವಾಧ್ಯಾಯವನ್ನು ನಾನು ಪದ್ಮಪುರಾಣ ಅಂದರೆ ನಿಮಗೆ ಅದನ್ನು ಆ ಕಥಾಭಾಗವನ್ನು ರೆಕಾರ್ಡ್ ಮಾಡಿ ಕೊಟ್ಟಿದ್ದೀನಿ. ಆದರೂ ಕೂಡ ಅವರು ನೇರವಾಗಿ ಆಚಾರ್ಯ ಭಗವಾನ್ ಏನು ಬರೆದಾರೆ ಅವ್ರ ಕೈಯಲ್ಲಿ, ಅದನ್ನೇ ಆ ಶಾಸ್ತ್ರನೇ ಓದಬೇಕು ನೀವು. ಭಾಳ ಮಹತ್ವಪೂರ್ಣ ಅನಿಸುತ್ತೆ ನಿಮಗೆ. ಅದರಲ್ಲಿ ಆಚಾರ್ಯ ಭಗವಾನ್ ಸಾಕ್ಷಾತ್ ನಿಮ್ಮ ಕಣ್ಣು ಮುಂದ್ಗಡೆ ಕೂತು ಹೇಳ್ದಂಗಿದೆ, ಅಷ್ಟು ಸ್ವಚ್ಛ ಬರೆದಿದ್ದಾರೆ ಅವರು. ಈಗ ಬರೆದದು 1350 ವರ್ಷಗಳ ಮೇಲೆ ಮುಗಿದು ಹೋಯ್ತು. ಅರ್ಥ ಆಯಿತು? ಅದಾದಮೇಲೆ ಇನ್ನೊಬ್ಬರು ಬಂದರು. 1200 ವರ್ಷದ ಹಿಂದೆ ಇನ್ನೊಬ್ಬರು ಬಂದರು, ಆಚಾರ್ಯ ಭಗವಾನ್ ಜಿನ್ಸೇನ್. ಅವರು ಹರಿವಂಶ ಪುರಾಣದಲ್ಲೆಲ್ಲ ಸ್ವಚ್ಛ ಬರೆದಿದ್ದಾರೆ. ಪಂಚಾಮೃತ ಅಭಿಷೇಕದ ಉಲ್ಲೇಖ ಭಾಳ ಸ್ಪಷ್ಟ ಇದೆ. ಅರ್ಥ ಆಯಿತು? ಅದಾದ ನಂತರ 1040 ವರ್ಷದ ಹಿಂದೆ ಇನ್ನೊಬ್ಬರು ಆಚಾರ್ಯ ಬಂದರು. ಭಾಳ ಅಂದರೆ ಇಷ್ಟು ದೊಡ್ಡ ವಿದ್ವಾನ್ ಇದ್ದಾರೆ ಅವರು. ಅವರ ಶಾಸ್ತ್ರವನ್ನು ಎಲ್ಲ ಪಂಥದವರು ಕೂಡ ಓದ್ತಾರೆ. ಯಾವುದೇ ಪಂಥ ಇರಲಿ ಓದ್ತಾರೆ ಅವರು. ಆ ಶಾಸ್ತ್ರಗಳು ಯಾವುಂತಂದರೆ ಗೋಮಟ್ ಸಾರ್ ಜೀವಖಾಂಡ್, ಗೋಮಟ್ ಸಾರ್ ಕರ್ಮಕಾಂಡ್, ಲಬ್ಧಿ ಸಾರ್, ಕ್ಷಪಣ ಸಾರ್, ಆದಿ. ಅವರು ಬೇರೆ ಯಾರು ಅಲ್ಲ, ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ. ಶ್ರವಣ ಬೆಳಗೊಳದಲ್ಲಿ ಯಾವ ಸಮಯದಲ್ಲಿ ಇವನು ಚಾವುಂಡರಾಯ ತನ್ನ ತಾಯಿ ಕಾಳಲ ದೇವಿಯ ಆಸೆಯಿಂದ ಅಲ್ಲಿ ಯಾವಾಗ ಆ ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ಸ್ಥಾಪಿಸಿದ, ಅಂದರೆ ಅರಿಷ್ಟನೇಮಿ ಅನ್ನುವಂಥ ಶಿಲ್ಪಿಯಿಂದ ಅದನ್ನು ಕೆತ್ತಿದ್ರು. ಯಾವಾಗ ಅಂದರೆ 981 ಮಾರ್ಚ್ 13 ತಾರೀಕು ಅದರದ್ದು ಅವತ್ತು ಅಲ್ಲಿ ಪ್ರಾಣ ಪ್ರತಿಷ್ಠೆ ಇತ್ತು. ಅರ್ಥ ಆಯಿತು? ಪ್ರಾಣ ಪ್ರತಿಷ್ಠೆ ಆ ದೊಡ್ಡ ಉತ್ಸವ ಇತ್ತು. ಆ ಸಮಯದಲ್ಲಿ ಅಲ್ಲಿ ಆಚಾರ್ಯ ಶ್ರೀ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ವಿರಾಜಮಾನಿದ್ರು. ಮತ್ತು ಅವರ ಸಮ್ಮುಖದಲ್ಲಿ ಅವರ ನೇತೃತ್ವ, ಅವರ ಆದೇಶ, ಅವರ ಆಜ್ಞೆ, ಅವರ ಸಂಪೂರ್ಣ ಅನುಮೋದನೆಯ ಮುಖಾಂತರ ಅಲ್ಲಿ ಚಾವುಂಡರಾಯ ಮತ್ತೆ ಇದ್ದಂಥ ಎಲ್ಲ ಅಲ್ಲಿ ಸಭಿಕರು ಮತ್ತು ಎಲ್ಲ ಭಕ್ತರು ಆವಾಗ ಪಂಚಾಮೃತ ಅಭಿಷೇಕ ಮಾಡಿರುವಂಥ ಸ್ಪಷ್ಟ ಉಲ್ಲೇಖ ಶಾಸ್ತ್ರದಲ್ಲೂ ಇದೆ, ಶಿಲಾಲೇಖದಲ್ಲೂ ಇದೆ. ಇದನ್ನು ಇವರು ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯಿತು? ಇವರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಳೆ ಆಚಾರ್ಯರ ರೆಕಾರ್ಡ್ಗಳು ನಮ್ಮ ಕಡೆ ಇದ್ದಾವೆ, ಒಬ್ಬರಲ್ಲ ಎಲ್ಲದು. ಮತ್ತು ಇನ್ನೊಂದು ಬಹಳ ದೊಡ್ಡದೊಂದು ವಿಶೇಷ ಏನು ಗೊತ್ತಾ ನಿಮ್ಗೆ ಹೇಳಬೇಕು ಅಂತಾರೆ,
ಯಾವುದೇ ಆಚಾರ್ಯರು ಪಂಚಾಮೃತ ಅಭಿಷೇಕ ನೀವು ಮಾಡಬೇಡ್ರಿ, ಇದು ಪಾಪ ಇದೆ, ಮಿಥ್ಯ ಇದೆ, ಹಾಗೆ ಹೀಗೆ ಅಂಥೇಳಿ ಸ್ಪಷ್ಟವಾಗಿ ಯಾವುದೇ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿಲ್ಲ. ಅಂಥ ಶಾಸ್ತ್ರ ನಿಮ್ಮ ಕಡೆ ಈ ಪ್ರಪಂಚದಲ್ಲಿ ಇಲ್ಲ. ಅರ್ಥ ಆಯ್ತು? ಗೊತ್ತಾಯ್ತು ನಿಮ್ಗೆಲ್ಲರಿಗೂ ಗೊತ್ತಾಯ್ತು? ಅದಾದ ನಂತರ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಅವ್ರು ಏನು ಕೇಳ್ತಾರೆ ನೋಡೋಣ ಆ ಕಡೆ. ನೋಡೋಣ ಆ ಕಡೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಅವರು ನೋಡಿ ಈ ಕಡೆ ಬಂದಿದ್ದು, ಈ ಕಡೆ ಅಲ್ಲ, ಈ ಕಡೆ ಎರಡನೇ ಲೈನಲ್ಲಿ ಇಲ್ಲಿ ಮುಂದೆ ಬರ್ರಿ, ಈ ಕಡೆ ಈ ಕಡೆ ನೋಡ್ರಿ, ಅವ್ರಿಗೆ ಮೈಕ್ ಕೊಡ್ರಿ. ಈ ಕಡೆ ನಿಂತಿದ್ದಾರೆ ನೋಡ್ರಿ ಗೋಡೆ ಸೈಡಿಗೆ, ಅವ್ರಿಗೆ ಕೊಡ್ರಿ. ಅದೇನಾ ಕೆಂಪು ಬಟ್ಟೆ ಹಾಕೊಂಡಿದಾರಲ್ಲ ಕೆಳಗಡೆನ, ಕರೆಕ್ಟ್ ಅದೇ ಬಿಳಿವೇಲ್ ಅವರೇನೆ. ಅವ್ರು ನಿಂತಿದಾರಲ್ಲ, ಅವ್ರಿಗೆ ಕೊಡ್ರಿ ಮೈಕ್. ಏನು ಹೇಳ್ತಾರೆ ನೋಡ್ರಿ. ಹೇಳ್ರಪ್ಪ. ಮಹಾರಾಜಿ ಪಂಚಾಮೃತ ಅಭಿಷೇಕನ ವಿರೋಧ ಮಾಡೋರು ಯಾವಾಗ ಹುಟ್ಟಿರ್ರಿ? ಒಬ್ಬ ಎಂಥ ಪ್ರಶ್ನೆ ಕೇಳ್ಯಾರು, ಏನು ಕೇಳಿದ್ದಾರೆ ಅವ್ರೀಗ? ಪಂಚಾಮೃತ ಅಭಿಷೇಕನ ವಿರೋಧ ಮಾಡೋರು ಯಾವಾಗ ಹುಟ್ಟಿದ್ರು ಅಂತ ಕೇಳಿದಾರು. ಭಾಳ ಭಯಂಕರ ಪ್ರಶ್ನೆ ಇರ್ತಿದ್ದು. ಇರಲಿ ಕೇಳಿಲಿ. ಒಂದು 350 ಒಂದು 400 ವರ್ಷದ ಹಿಂದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಆವಾಗ ಉತ್ತರ ಭಾರತದಲ್ಲಿ ಒಬ್ಬ ಮುಸಲ್ಮಾನ್ ರಾಜ ಇದ್ದ, ಬಹಳ ಪ್ರಬಲ ರಾಜ, ಶಹಜಹಾನ್. ಆ ಸಮಯದಲ್ಲಿ ಅವನ ಆಸ್ಥಾನದೊಳಗಡೆ ಒಬ್ಬ ನಮ್ಮ ವಿದ್ವಾನ್ ಇದ್ದ, ಬನಾರಸಿದಾಸ್. ಅವರವರಲ್ಲಿ ಚರ್ಚೆ ನಡೀತಾ ಇತ್ತು, ಅದು ಜೈನ ಧರ್ಮದ ಬಗ್ಗೆ ಮತ್ತು ಮುಸಲ್ಮಾನ್ ಧರ್ಮದ ಬಗ್ಗೆ. ಆ ಸಮಯದಲ್ಲಿ ಬನಾರಸ್ದಾಸನ ತಲೆಗೆ ಹೋಯಿತು, ಸಾಕಷ್ಟು ಜೈನ ಧರ್ಮದಲ್ಲಿ ಸುಧಾರಣೆ ಮಾಡಬೇಕು, ಇದು ನೆಟ್ಟಿಗಿಲ್ಲ ಅಂತ ಬನಾರಸ್ದಾಸನ ತಲೆಗೆ ಹೋಯಿತು. ಬನಾರಸ್ದಾಸ್ ಭಾಳ ಪ್ರಬಲ ಇದ್ದ, ಪುಣ್ಯವಾನ್ ವ್ಯಕ್ತಿ ಇದ್ದ, ಸ್ವಲ್ಪ ತಾರ್ಕಿಕ ಶಕ್ತಿಯಲ್ಲಿ ಚೆನ್ನಾಗಿದ್ದ. ಬನಾರಸ್ದಾಸ್ ಹೊರಗಡೆ ಬಂದು ಅವನದೊಂದು ಸ್ವಂತ ಪಂತು ಮಾಡ್ದ. ಅದನ್ನು ವಾರಣಾಸಿ ಪಂತು ಅಂತ ಇದ್ರು ಮೊದಲಿಗೆ. ಅದಾದ ನಂತರ ಸಾಕಷ್ಟು ಜನ ವಿದ್ವಾನ್ಗಳು ಸೇರಿದ್ರು, ಅದೆಲ್ಲ ಆಯಿತು. ಅದಾದಮೇಲೆ ಎಲ್ಲ ಮಾಡಿ ಸ್ವಲ್ಪ ಆದಮೇಲೆ ತೇರ ಪಂತು ಅಂತ ಹೆಸರು ಬಂತು. ಅದಕ್ಕೆ ಅರ್ಥ ಆಯಿತು. ಅದನ್ನು ವಿರೋಧ ಮಾಡೋರು ಯಾರು ಆಗಮ ಶಾಸ್ತ್ರವನ್ನು ಮನಿಸ್ತಾರೆ ಅವರನ್ನು ಬೀಸ್ ಪಂತು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅರ್ಥ ಆಯಿತು. ಇದು ಭಾಳ ಅಂದರೆ ಈ ವಿಷಯ ಇದೆಯಲ್ಲ, ಇದು ಖಾಲಿ 350ರಿಂದ 400 ವರ್ಷಗಳಷ್ಟು ಹಿಂದಿನ ವಿಷಯ. ಅರ್ಥ ಆಯ್ತು. ಈ ನಾನು ನಿಮಗೆ ಶಾಸ್ತ್ರಗಳು ಅಂದರೆ ಇವ್ರು ಏನು ಕೇಳಿದ್ರು, ಪಂಚಾಮೃತ ಅಭಿಷೇಕವನ್ನು ವಿರೋಧ ಮಾಡಿದವರು ಯಾವಾಗ ಹುಟ್ಟರು ಅಂದರೆ ವಿರೋಧ ಯಾವಾಗಿಂದ ಮಾಡ್ತಿದ್ದಾರೆ ಇವರು? ಖಾಲಿ 350ರಿಂದ 400 ವರ್ಷದ ಒಳಗಡೆ ಮಾಡ್ತಿದ್ದಾರೆ. ಅರ್ಥ ಆಯ್ತು ನಿಮಗೆ? ನಾವು ನಿಮಗೆ ಶಾಸ್ತ್ರಗಳನ್ನು ಕೊಡ್ತಿದ್ದೀವಿ. 1,500 1,200 ವರ್ಷ, 1000 ವರ್ಷಗಳ ಹಿಂದಿನ ಶಾಸ್ತ್ರ ರೆಕಾರ್ಡ್ ನಿಮ್ಗೆ ಪ್ರೂಫ್ಸ್ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಆ ಪ್ರಕರಣಗಳನ್ನು ನಾವು ಕೊಡ್ತಾ ಇದ್ದೀವಿ. ಇದು ನೋಡ್ರಿ, ಇವ್ರು ಈಗ ಮೊನ್ನೆ ಹುಟ್ಟಿದವರು ಏನಾಗಿದೆ, ಅದು ಏನು ಮಾಡೋಕ್ಕೆ ಬರಲ್ಲ. ಅರ್ಥ ಆಯ್ತು ನಿಮಗೆ? ಈಗ ಯಾವುದೋ ಒಬ್ಬ ಅಕಸ್ಮಾತ್ ಅನುಭವಿ ಅಜ್ಜ, ಭಾಳ ವಯಸ್ಸಾಗಿದೆ, ಅನುಭವಿ ಅಜ್ಜ ಇದ್ದಾನೆ, ಭಾರಿ ಅವನಿಗೆಲ್ಲ ದೇಶ ತಿರುಗಿ ಗೊತ್ತಿದೆ, ಕೋಶ ಓದಿ ಗೊತ್ತಿದೆ. ಆದರೆ ಏನು ಮಾಡೋದು, ಅವನು ಸುಮ್ಮನೆ ಕೂತಾಗ, ನಿಶಕ್ತ ಆಗಿ ಸುಮ್ಮನೆ ಕೂತಾಗ ಮೊಮ್ಮಕ್ಕಳು ಕೂಡ ತಲೆ ಮೇಲೆ ಹತ್ತಿ ನಾನೇ ಮೇಲೆ ದೊಡ್ಡವನು ಅಂತಂದರೆ ಅಕಸ್ಮಾತ್ ಎಲ್ಲರೂ ಅನ್ನಲೇಬೇಕಾಗುತ್ತೆ. ಹಿಂಗಾಗಿತ್ತು ನಮ್ಮ ಪರಿಸ್ಥಿತಿ. ಅರ್ಥ ಆಯ್ತು? ಈ ತೇರಪಂಥದವರಿಗೂ ನಮ್ಮ ಶಾಸ್ತ್ರಕ್ಕೆ ಸಂಬಂಧ ಇಲ್ಲ. ಅರ್ಥ ಆಯ್ತು ನಿಮಗೆ? ಇದು ನಮ್ಮ ಶಾಸ್ತ್ರನೇ ಬೇರೆ, ತೇರಪಂಥೇ ಬೇರೆ, ಅವರಿಗೂ ನಮಗೇನು ಸಂಬಂಧ ಇಲ್ಲ. ನಮ್ಮ ಶಾಸ್ತ್ರ 1000-2000 ವರ್ಷದಿಂದ ನಡ್ಕೊಂಬರ್ತೈತೆ. ಈ ತೇರ ಪಂಥ ಇವತ್ತು ಹುಟ್ಟಿರೋದೈತೆ. ನಮಗೂ ಅವ್ರಿಗೇನ ಅದೇನಿಲ್ಲ, ಅವ್ರ ಕಡೆ ಏನು ಜಾಸ್ತಿ ನಾವು ವಿಚಾರ ಮಾಡೋದು ನಮಗೇನು ಅವಶ್ಯಕತೆ ಇಲ್ಲ. ಮತ್ತು ಏನಾಗುತ್ತೆ ಅಷ್ಟೇ, ನಮಗೆ ಯಾರ್ದು ಅವಶ್ಯಕತೆ ಇಲ್ಲ. ಈಗ ನೋಡಿ, ತೇರ ಪಂಥವ್ರು ಬಂದು ನಾನು ನಿಮ್ಗೆ ಹೇಳ್ತೀನಿ, ಈಗ ತೆರಪಂಥವ್ರು ಬಂದು ನಿಮಗೆ ಅಂದರು ಪಂಚಾಮೃತ ಅಭಿಷೇಕ ಮಾಡಿಬಿಟ್ರಿ, ನಮ್ಮ ಶಾಸ್ತ್ರದಲ್ಲಿ ಇಲ್ಲ, ಹಂಗೆ ಆಗುತ್ತೆ, ಹಿಂಸೆ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಬೇಕಾದಂದ್ರು ನಿಮಗೆ. ಅರ್ಥ ಆಯ್ತೇನಾ? ಈಗ ತೇರಪಂಥದವ್ರದ್ದು ರಾಜಕೀಯ ನಡೀತಾ ಐತಿ ಎಲ್ಲ ಕಡೆ. ಅವ್ರ ಕಡೆ ಸಂಪತ್ತಿದೆ, ಅವ್ರದ್ದೆಲ್ಲ ಶಿಬಿರ ನಡೀತಾ ಇದ್ದಾವೆ ಎಲ್ಲ ಕಡೆ. ಮತ್ತು ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ, ಮನ್ಸಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಎಲ್ಲ ಕಡೆ. ಇರಲಿ, ಇದು ನಡೀತಾ ಇದೆ, ನಡೀಲಿ. ಅವ್ರದ್ದು ಒಂದು ಸ್ವಲ್ಪ ದಿವಸ ಪುಣ್ಯ ಇದೆ, ಆಯಿತು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಹೇಳ್ತಾರೆ, ಅತ್ತೆಗೊಂದು ಕಾಲ ಅಂತೆ, ಸೊಸೆಗೊಂದು ಕಾಲ ಅಂತೆ. ಇನ್ನು ಕಾಲ ಮತ್ತೆ ಚೇಂಜ್ ಆಗೋದಿದೆ. ಒಂದು 20 ವರ್ಷ 30 ವರ್ಷ ಅಂದರೆ ಎಲ್ಲ ಬೀಳ್ತಾರೆ ಕೆಳಗಡೆ. ಮತ್ತೆ ಯಾರು ಇನ್ನೊಬ್ಬ ಬರ್ತಾನು. ಕನ್ನಡದೊಳಗಡೆ ಒಂದು ಗಾದೆ ಇದೆ, ಅಕ್ಕಿ ತಿನ್ನೋನು ಹೋಗಿದ್ದಂತೆ, ಭತ್ತ ತಿನ್ನೋನು ಬಂದಿದ್ದಂತೆ. ಅದಕ್ಕಿಂತ ಅಕ್ಕಿ ತಿನ್ನೋನೇ ಬೆಟರ್ ಇದ್ದ ಭತ್ತ ತಿನ್ನೋನಿಗಿಂತ. ಹಾಗೆ ಇನ್ನು ಮುಂದೆ ಏನಾಗುತ್ತೆ ಅಂದರೆ, ಇನ್ನೊಂದು 10 ವರ್ಷದ ಮೇಲೆ ಇನ್ನು ಹೊಸ ಕಂಪನಿ ಬರುತ್ತೆ. ಮತ್ತು ಈಗೊಂದು ಕಂಪನಿ ನಡೀತಾ ಇದೆ, ಇನ್ನು ಹೊಸ ಕಂಪನಿ ಬರುತ್ತೆ. ಆ ಹೊಸ ಕಂಪ್ನಿಯವ್ರು ನಿಮಗೆ ಏನಂತಾರೆ ಗೊತ್ತಾ? ಅವಾಗ ಏನಂತಾರೆ ಗೊತ್ತೇನು ನಿಮಗೆ? ಈಗ ಗೊತ್ತಿಲ್ಲಲ್ಲ, ಹೇಳ್ತೀನಿ ಕೇಳಿ. ಒಂದು ಹನಿ ನೀರೊಳಗಡೆ ಎಷ್ಟು ಜೀವಗಳಿದ್ದಾವೆ? ಅವಾಗ ನೀವು ಹೇಳ್ತೀರಾ 36,450 ಅಂತೀರಾ, 34,600 ಎಷ್ಟು ಅಂತೀರಾ. ಅವು ಏನಾಗುತ್ತೆ ಅಂದರೆ ಅದೇನು ನಿರ್ದಿಷ್ಟ ಇಲ್ಲ. ಜಿನೇಂದ್ರ ಭಗವಾನ್ರಿ ಈ ಮಾತನ್ನ ಹೇಳಿಲ್ಲ. ಹಳೆ ಸ್ಕೋಪ್ಗಳೆಲ್ಲ ಇದನ್ನು ನೋಡಿ, ಹಳೆ ಸ್ಕೋಪ್ನಾಗ ಇಷ್ಟಿತ್ತು, 36,450 ಜೀವಗಳಿತ್ತು. ಈಗಿನ ಸ್ಕೋಪ್ಗಳಲ್ಲಿ 65,000 ಜೀವಗಳು ತೋರಿಸ್ತಾ ಇದೆ. ಹಿಂಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಇನ್ನು 10 ವರ್ಷದ ಮೇಲೆ ಬಿಟ್ಟು 1,20,000 ಮೇಲೆ ಹೋಗಿರುತ್ತೆ. ಆವಾಗ ನೀವು ಅಂತೀರಿ, ಒಂದು ಹನಿ ನೀರೊಳಗಡೆ ಇಷ್ಟು ಜೀವಗಳಿದೆ ಅಂತೀವಿ. ಆವಾಗ ಅವ್ರು ನಿಮ್ಗೆ ಅಂತಾರೆ, ನಾನ್ ಸೆನ್ಸ್ ಫೆಲೋ, ನಿನಗೆ ಇಷ್ಟು ಗೊತ್ತಾಗಲ್ಲ? ನೀರು ತಗೊಂಡು ನೀನು ಭಗವಾನರ ಅಭಿಷೇಕ ಮಾಡ್ತೀಯ, ಅದ್ರಾಗ ಎಷ್ಟು ಹಿಂಸೆ ಆಗ್ತಾವೆ.
ಹಾಂ ನಿಲ್ಲಿಸು ನೀರನ್ನ. ಅವಾಗ ನೀವು ನೀರು ನಿಲ್ಸಾರ ಮತ್ತೆ ಕೇಳಾರ ಭಗವಾನ್ರ ಅಭಿಷೇಕ ಈಗ ಏನು ಮಾಡಬೇಕು, ನಾವು ಯಾವ್ದ್ರಾಗ ಮಾಡೋರ? ಅವ್ರು ಅವಾಗ ಅಂತಾರೆ ಜನ್ಮ ಜರ ಮೃತ್ಯು ವಿನಾಶನಾಯ ಪೆಟ್ರೋಲಂ ನಿರ್ವಪಾಮಿತಿ ಸ್ವಾಹ. ಏನಂತಾರ ಅವ್ರು ಅವಾಗ? ಜನ್ಮ ಇಲ್ಲ ಅಂದ್ರೆ ಡಿಸೆಲಂ ನಿರ್ವಪಾಮಿತಿ ಹಾ, ಇಲ್ಲ ಅಂದ್ರೆ ವೈಟ್ ಪೆಟ್ರೋಲ್ ನಿರೋಪಾಮಿತಿ ಫ್ಲೈಟಿಗೆ ಯೂಸ್ ಮಾಡ್ತಾರೆ, ಅದನ್ನು ಫ್ಲೈಟಿಗೆಲ್ಲ ಯೂಸ್ ಮಾಡ್ತಾರೆ ವೈಟ್ ಪೆಟ್ರೋಲು. ಹಾ, ವೈಟ್ ಪೆಟ್ರೋಲ್ ನಿರೋಪಾಮಿತಿ ಸ್ವಾಹ. ಅರ್ಥ ಆಯ್ತೇನಾ? ಇಂಥ ಅಂದ್ರೆ ಕೂತರ್ಕಿಗಳು, ಇಂಥ ಕೂಜ್ಞಾನಿಗಳು ಅಂದ್ರೆ ಇಂಥ ಮಿಥ್ಯಾದೃಷ್ಟಿಗಳು, ಗಾಢ ಮಿಥ್ಯಾದೃಷ್ಟಿಗಳು ಮುಂದೆ ಬರೋರಿದ್ದಾರೆ. ಅರ್ಥ ಆಯ್ತೇನಾ? ಈಗೊಂದು ಕಂಪ್ನಿ ನಡೀತೈತಿ, ಅದೊಂದು ಉರುಳು ಬಿದ್ದು ಹೋಗ್ಲಿ ಕೆಳಗಡೆ, ಇನ್ನು ಮುಂದೆ ಆ ಕಂಪ್ನಿಯವ್ರು ಬರೋರಿದ್ದಾರೆ, ಅವರ ಸ್ವಾಗತಕ್ಕೆ ನೀವು ತಯಾರಿರ್ರಿ. ನೀವು ಯಾರು ತಯಾರಿರ್ತೀರೇನ ಅವರು? ಇಲ್ಲಲ್ಲ? ಹಾ, ಇಲ್ಲ ಅಂತಂದ್ರೆ ಅಕಸ್ಮಾತ್ ಇಲ್ಲ ಅಂತಂದ್ರೆ ಶಾಸ್ತ್ರ ಎಲ್ಲ ಅವ್ರು ಮುಳಿಸೋದಕ್ಕಿಂತ ಮೊದಲು ನೀವು ಶಾಸ್ತ್ರದ ಅಧ್ಯಯನ ಮಾಡಿ. ವಿದ್ವಾನ್ ಗುರುಗಳ ಹತ್ರ ಹೋಗ್ರಿ, ಶಾಸ್ತ್ರದ ಪ್ರಕರಣಗಳನ್ನ ಕೇಳ್ರಿ. ಯಾರಿಗಾರು ವಿದ್ವಾನ್ ಗುರುಗಳ ಹತ್ರ ಹೋಗ್ರಿ, ಶಾಸ್ತ್ರದ ಪ್ರಕರಣಗಳನ್ನ ಕೇಳ್ರಿ. ಶಾಸ್ತ್ರದಲ್ಲಿ ಏನಿದೆ, ಇವ್ರು ಏನ್ ಮಾಡ್ತಾರೆ ನಮ್ಗೆ ಅವಶ್ಯಕತೆ ಇಲ್ಲ. ಈಗ ಇವನು ಒಬ್ಬ ಬಂದು ಇನ್ನೊಂದು ಅಂತ, ಮತ್ತೊಬ್ಬ ಇನ್ನೊಂದು ಅಂತ, ಒಬ್ಬ ದೀಪ ಹಚ್ಬಿಟ್ರಿ ಅಂತ, ಒಬ್ಬ ಹೂ ಏರ್ಸ್ಬಿಟ್ರಿ ಅಂತ, ಇನ್ನೊಬ್ಬ ಹಣ್ಣು ಏರ್ಸ್ಬಿಟ್ರಿ ಅಂತ, ಇನ್ನೊಬ್ಬ ಯಕ್ಷಿಣಿ ಮಾನ್ಸ್ಬಿಟ್ರಿ ಅಂತ, ಇನ್ನೊಬ್ಬ ಪಂಚಾಮೃತ ಅಭಿಷೇಕ ಬೇಡ ಅಂತ, ಇನ್ನೊಬ್ಬ ಇನ್ನೊಂದು ಅಂತ, ಇನ್ನೊಬ್ಬ ಮಾನಸ್ತಂಭ ಬೇಡ ಅಂತ, ಇನ್ನೊಬ್ಬ ಶಿಖರ್ ಬೇಡ ಅಂತ. ಇದು ನಮ್ಗೆ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು? ಇದು ಜೈನ್ ಧರ್ಮ ಯಾರ್ದು ಪರ್ಸನಲ್ ಅಲ್ಲ. ಜೈನ್ ಧರ್ಮ ಯಾರ್ದು ಪರ್ಸನಲ್ ವಿಷಯ ಅಲ್ಲ, ಯಾರ್ದು ಮಾನಸಿಕ ನನ್ನ ವಿಷಯ ಅಲ್ಲ. ಜಿನೇಂದ್ರ ಭಗವಾನರ ಶಾಸ್ತ್ರ ಇದೆ, ಶಾಸನ ಇದೆ. ಆ ಶಾಸನವನ್ನು ನಾವು ನಿಮ್ಗೆ ಕೊಡ್ತೀವಿ, ಅದನ್ನು ನೀವು ಅನುಸರಿಸ್ಕೊಂಡು ನಿಮ್ಮ ಕಲ್ಯಾಣ ಮಾಡ್ಕೊಂಡು ಹೋಗ್ರಿ. ಮತ್ತೆ ಪಂಚಾಮೃತ ಅಭಿಷೇಕ ಭಾಗ 1 to 3 2-3 ಗಂಟೆ ನಮ್ಮದು ಅದು ಉಪದೇಶ ಇದೆ ಪ್ರವಚನ ಭಾಗದಲ್ಲಿ. ಅಲ್ಲಿ ಸ್ವಚ್ಛವಾಗಿ ಕೇಳ್ರಿ, ಏನು ಇದೆ ಏನಿಲ್ಲ ಅದನ್ನೆಲ್ಲ ಹೇಳಿದೀವಿ. ಬೇಕಾದ್ರೆ ನಿಮ್ಗೆ ನಾಳೆ ಬೇಕು ಅಂದ್ರೆ ಶಾಸ್ತ್ರ ರೆಕಾರ್ಡ್ಗಳನ್ನು ಕೊಡ್ತೀವಿ. ಅರ್ಥ ಆಯ್ತು? ಹಾ, ಇನ್ನು ನೋಡ್ರಿ, ಅವರು ಆ ಗಾಡಿ ಬಂದಿತ್ತು ಇವ ಕಡೆ, ಆ ಕಡೆ ಗಾಡಿ ಅವರು ಅಬ್ದುಲ್ ಅಟ್ನವರು. ಹಾ, ಅವರಪ್ಪ ನೀವೇ ಅವ್ರು ಏನೋ ಪ್ರಶ್ನೆ ಕೇಳ್ತಾರಂತೆ, ಆಗ್ಲಿಂದ ಹೇಳ್ತಾರೆ ನಂದೇನೋ ಭಾಳ ಪ್ರಶ್ನೆ ಕೇಳೋದೈತೆ ಅಂತೆ. ಆಯ್ತಪ್ಪ, ನಿಮ್ಗೆ ಈಗ ಅವಕಾಶ ಸಿಕ್ಕಿದೆ, ನೀವು ಅದು ಹೇಳ್ರಿ, ಅವ್ರಿಗೆ ಕೊಡ್ರಿ, ಮೈಕ್ ಕೊಡ್ರಿ. ಆ ಕಡೆ ಕೆಳಗಡೆ ಇಲ್ಲ, ಕೆಳಗಡೆ ಸೀಟ್, ಇನ್ನೂ ಕೆಳಗಡೆ. ಹಾ, ಅವ್ರಿಗೆ ಕೊಡ್ರಿ, ಕೇಳ್ರಿ, ಆ ಪ್ರಶ್ನೆ ಕೇಳ್ರಿ. ಮರದ್ರೆ ನೀವು ಹೇಳೋದೆಲ್ಲ ಸತ್ಯ ಐತಿ, ಡೈರಿಯಿಂದ ಹಾಲು ತಂದು ಅಭಿಷೇಕ ಮಾಡೋದು ಆಗೋದಿಲ್ಲ ಎಂತ ಹೇಳ್ತಿದಾರೆ ಇವ್ರೀಗ? ಅವ್ರೀಗ ಡೈರಿಯಿಂದ ಅಭಿಷೇಕ ತಂದು ಮಾಡೋದೇನಾದ್ರು ಅದು ಮೈಕ್ ಸರಿಯಾಗಿ ಇಡ್ತಿಲ್ಲ, ಎಲ್ಲರಿಗೂ ವಾಯ್ಸ್ ಕರೆಕ್ಟಾಗಿ ಹೋಗ್ತಿಲ್ಲ. ನೋಡ್ರಿಯಪ್ಪ, ಒಂದು ಕೆಲಸ ಮಾಡ್ರಿ, ನೀವೇನು ಪ್ರಶ್ನೆ ಕೇಳಿದ್ರಿ ನೋಡಿ, ಸ್ವಚ್ಛವಾಗಿ ಮೈಕನ್ನು ಹತ್ತಿರ ಇಟ್ಟು ಎಲ್ಲರಿಗೂ ಕೇಳೋಂಗೆ ಹೇಳಿ, ಅಷ್ಟು ಕೇಳಬೇಡಿ. ನಿಮ್ಗೇನು ಕೇಳಿದ್ರೆ ಸ್ವಚ್ಛವಾಗಿ ಕೇಳ್ರಿ. ಮರದ್ರೆ ನೀವು ಹೇಳೋದೆಲ್ಲ ಸತ್ಯ ಐತಿ, ಜನ ಡೈರಿಯಿಂದ ಹಾಲು ತಂದು ಅಭಿಷೇಕ ಮಾಡೋದು ನೋಡೋಣ ಆಗೋದಿಲ್ಲ. ಗುಡ್. ಇವ್ರು ಏನಂದ್ರೆ ಈಗ ಏನಂದ್ರ ಕಸ ಕಡ್ಡಿ ಎಲ್ಲ ಬೀಳ್ತಾವ ಮಹಾರಾಜಿ, ನೊಣಗಳು ಬೀಳ್ತವೆ, ಡೈರಿಂದ ಹಾಲು ತರದು ಅಶುದ್ಧ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಅಭಿಷೇಕ ಅಶುದ್ಧ ಮಾಡ್ಬಾರ್ದು. ಹಾ ರೀ ಮಹಾರಾಜಿ. ಒಳ್ಳೇದಪ್ಪ. ಆಯ್ತು ಮಕ್ಕಳೇ, ಇನ್ನು ಕೂತ್ಕೊಳ್ರಿ. ಇಲ್ಲಿ ಭಾರಿ ಒಳ್ಳೇದಪ್ಪ, ಭಾರಿ ಒಳ್ಳೆ ಪ್ರಶ್ನೆ. ಇನ್ನು ಕೇಳ್ರಿ, ನೀವು ಕೂತ್ಕೊಳ್ಳಿ, ಇನ್ನು ಗೋಡೆ ಕೂತ್ಕೊಳ್ರಿ, ನಡೀತಾವ. ಹೋಗ್ರಿ, ಇನ್ನು ಕೇಳಿ, ಇದರ ಉತ್ತರ ಕೇಳ್ರಿ ಮಕ್ಕಳೇ. ಇಲ್ಲಿ ಉತ್ತರ ಕೇಳಿ ನಿಮ್ಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ಈಗ ಹೇಳಿ, ನಿಮ್ಮ ಊರು ಒಳಗಡೆ ಒಟ್ಟು ಜೈನ ಮನೆಗಳು 900 ಇದಾವೆ, 900 ಮನೆಗಳು ಇದಾವೆ, ನನಗೆ ಗೊತ್ತಿದೆ. ಅರ್ಥ ಆಯ್ತು? ಎಲ್ಲ ಸೇರಿ ನಿಮ್ಮದು 900 ಮನೆಗಳಿದಾವೆ. ಅದ್ರ ಒಳಗಡೆ ಅಂದ್ರೆ ಈ ಊರ ಒಳಗಡೆ ಅಷ್ಟಿಲ್ಲ, ಅಂದ್ರೆ ನಿಮ್ಮ ಊರೊಳಗಡೆ 900 ಮನೆ ಇದಾವೆ. ನಾನು ನಿಮಗೆ ಕೇಳ್ತೀನಿ, ಈಗ ಅಕಸ್ಮಾತ್ ದಿಗಂಬರ ಮುನಿಗಳು ಯಾರು 4-5 ಜನ ಬಂದರೆ, ನೀವು ಆವಾಗ ಇದೇ ರೀತಿ ಅಶುದ್ಧ ಹಾಲನ್ನು ಡೈರಿಯಿಂದ ತಂದು ಹುಳ ಬಿದ್ದಿದ್ದು, ನೊಳ ಬಿದ್ದಿದ್ದು ಇದು ಅವರಿಗೆ ದಿಗಂಬರ ಮುನಿಗಳಿಗೆ ಆಹಾರ ಕೊಡ್ತೀರಿ ನೀವು? ಇಲ್ಲಲ್ಲಪ್ಪ. ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ ಅಲ್ಲಿ. ಯಾಕೆಂದ್ರೆ ನಿಮಗೆ ಮನಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಜಲ ಶುದ್ಧಿ ಅಂತ ಹೇಳಬೇಕಾಗುತ್ತೆ. ಶುದ್ಧವಾಗಿ ನೀವು ಮಾಡ್ತೀರಿ. ಗ್ಯಾರಂಟಿ ತಗದ? ಹಾ, ಆಯ್ತು. ಈಗ ನಾನು ನಿಮ್ಗೆ ಮುಂದೆ ಕೇಳ್ತೀನಪ್ಪ. ಸಾಮಾನ್ಯ ದಿಗಂಬರ ಮುನಿಗಳು ಬಂದ್ರೆ 5-6-7 ಚೌಕ ಆಗ್ತಾವು. ಮತ್ತೆ ಒಂದೊಂದು ಚೌಕದಲ್ಲಿ 2-2 ಲೀಟರ್ ಹಾಲು, ಅರ್ಧ ಕೆಜಿ ಕವ ಅಂತೆ, 1 ಲೀಟ್ರ್ ಮಜ್ಜಿಗೆ ಅಂತೆ, ಅರ್ಧ ಲೀಟರ್ ಮೊಸರಂತೆ, ಅರ್ಧ ಲೀಟರ್ ತುಪ್ಪ ಅಂತೆ, ಇವೆಲ್ಲ ಇರ್ತಾವು. 3 ಲೋಕದ ಅಧಿಪತಿ ಭಗವಾನ್, 3 ಲೋಕ, ನಿಮ್ಮಲ್ಲಿ 900 ಮನೆಗಳಿದಾವೆ. 3 ಲೋಕದ ಅಧಿಪತಿ ಭಗವಾನ್, 3 ಲೋಕದ ಸರ್ವಶ್ರೇಷ್ಠ ಯಾರು? ಜಿನೇಂದ್ರ ಭಗವಾನ್. ನಾವಲ್ಲ, ಜಿನೇಂದ್ರ ಭಗವಾನ್ ಇಲ್ಲಿ ವಿರಾಜಮಾನ್ ಇದ್ದಾರೆ ಮೂರ್ತಿ. ಅಂಥವರಿಗೆ ನಿಮ್ಮ ಊರು ಒಳಗಡೆ ಅರ್ಧ ಲೀಟರ್ ಹಾಲು ಸಿಕ್ಕಿಲ್ಲ ಅಂದ್ರೆ ಇದು ಮರ್ಯಾದೆ ಪ್ರಶ್ನೆ. ಎಷ್ಟು ದೊಡ್ಡ ಪ್ರಶ್ನೆ ಇದು. ಅರ್ಧ ಲೀಟರ್ ಶುದ್ಧ ಹಾಲು ಸಿಕ್ಕಲ್ಲ, 1 ಲೀಟರ್ ಶುದ್ಧ ಹಾಲು ನಿಮಗೆ ಸಿಕ್ಕಲ್ಲ ಅಂತ ಅಂದಮೇಲೆ ಎಷ್ಟು ನಿಮ್ಮ ಪಾಪದ ಉದಯ ಇರ್ಬೋದು? ಗೊತ್ತಾಗ್ತದೆ ಏನಾರ? ಅಲ್ಲಿ ನೋಡ್ತಾರ ಗೊತ್ತಾಗ್ತಿದೆ ನಿಮ್ದು ಎಷ್ಟು ದೊಡ್ಡ ಪಾಪದ ಉದಯ ಇರ್ಬೋದು? ವಿಚಾರ ಮಾಡ್ರಿ, ಎಷ್ಟು ದೊಡ್ಡ ಪಾಪ ಇದೆ ನಿಮ್ದು. ಪಾಪ ಇದೆಯಲ್ಲ? ಗ್ಯಾರಂಟಿ ಇದೆ.
ದಿಗಂಬರ ಮುನಿಗಳು ಬಂದಾಗ ನೀವು ಯಾವ ರೀತಿ ಶುದ್ಧವಾಗಿ ಅವರಿಗೆ ಮಾಡ್ತೀರಿ ನೋಡ್ರಿ, ಇದು ಒಂದು ರೀತಿ ನಿಮ್ಮದು ಪಾಪ ಇದೆ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಈಗ ಇವ್ರೇನು ಪ್ರಶ್ನೆ ಕೇಳಿದ್ರಲ್ಲ, ಇದು ಇವರ ಸ್ವಯಂ ಬುದ್ಧಿಯ ಪ್ರಶ್ನೆ ಅಲ್ಲ. ಇವರಿಗೆ ಹೇಳಿಕೊಡಲಾಗಿದೆ ಬೇರೆಯವರು, ಅದನ್ನು ಇವರು ಬಂದು ಇಲ್ಲಿ ಕೇಳಿದ್ದಾರೆ. ಯಾಕೆಂದ್ರೆ ನನಗೆ ಗೊತ್ತಿದೆ ಇವ್ರದ್ದು ಆ ಪ್ರಮಾಣದ ಸಾಧ್ಯ ಇಲ್ಲ, ಅಥವಾ ಆ ಥಿಂಕಿಂಗ್ ಶೈಲಿ ಇವ್ರದ್ದಲ್ಲ. ಇವರಿಗೆ ಬೇರೆ ಕಡೆಯಿಂದ ಹೇಳಿ ಕಳಿಸಲಾಗಿದೆ. ಅವು ಇದ್ದಾರೆ, ಬೆಕ್ಕಷ್ಟು ಕೈ ಕಾಲಿಗೆ ಸಿಗ್ತಾರೆ ಅವರು. ಕೂಗುರುಗಳು ನೀವು ಕಾಲಿಗೆ ಸಿಗ್ತಾರೆ ಈಗ ಬೇಕಾದ್ರೆ. ಆದರೆ ಸಮ್ಯಕ್ ಗುರುಗಳು ಶಾಸ್ತ್ರ ಪ್ರಕಾರ ಹೇಳೋರು ಭಾಳ ರೇರ್, ಭಾಳ ಕಷ್ಟ ಇದೆ ಹುಡ್ಕೋದು. ನೀವು ಇದು ಹೇಳಿ ಕಳಿಸ್ತಾರೆ ನಿಮಗೆ, ಇಂಥವೆಲ್ಲ ಬೇಕಾದಷ್ಟು ಹೇಳಿ ಕಳಿಸ್ತಾರೆ. ಅದು ಎಷ್ಟು ಬೇಕಾದ್ರೂ 1000 ಪ್ರಮಾಣದ ಪ್ರಶ್ನೆಗಳನ್ನು ತಗೊಬರ್ರಿ, ಉತ್ತರ ತಗೊಂಡು ಹೋಗ್ರಿ ಇಲ್ಲಿಂದ. ಅರ್ಥ ಆಯ್ತು ನಿಮಗೆ? ಈಗ ಇಲ್ಲಿ ಸಮಯ ಭರ್ತಿ ಆಯಿತು. ನಾಳೆ ಬರ್ರಿ ಸಮಯಕ್ಕೆ. ನಾಳೆ ನಿಮಗೆ ಶಾಸ್ತ್ರದ ಪ್ರಕರಣಗಳನ್ನು ಕೊಡಲಾಗುತ್ತದೆ. ಭಗವಾನ್ ಮಹಾವೀರರಿಗೆ